ಅಪ್ಪರ್ ಭದ್ರಕ್ಕೆ 5300 ಕೋಟಿ ಕೊಡ್ತೀವಿ ಅಂತ ಬಜೆಟ್ನಲ್ಲಿ ಹೇಳಿದ್ರು, ಕೊಟ್ರ? ಅದನ್ನು ಮಾತಾಡಲ್ಲ ಇವರು ಯಾರೂ. ಆಮೇಲೆ 15ನೇ ಹಣಕಾಸಿನ ಆಯೋಗದಲ್ಲಿ 11,495 ಕೋಟಿ ಕೊಡಬೇಕು ಅಂತೇಳಿ ಸ್ಪೆಷಲ್ ರೆಕಮೆಂಡೇಶನ್ ಮಾಡಿದರು, ಸ್ಪೆಷಲ್ ಗ್ರಾಂಟ್ಸ್ ಕೊಡಬೇಕು ಅಂತ ರೆಕಮೆಂಡ್ ಮಾಡಿದರು, ಕೊಟ್ರ? ಅದ್ರ ಬಗ್ಗೆ ಮಾತಾಡಿದಾರ ಇವ್ರು ಯಾರು? ಒಬ್ಬ MP ಒಬ್ಬ ಅಶೋಕ ಮಾತಾಡಿದಾರೆ ಯಾವತ್ತಾರು? ರಾಜ್ಯದ ಬಗ್ಗೆ ಕಳಕಳಿ ಇದ್ದಿದ್ರೆ ಮಾತಾಡಬೇಕಾಗಿತ್ತು. ಅಪ್ಪರ್ ಭದ್ರಕ್ಕೆ 5300 ಕೋಟಿ ಕೊಡ್ತೀವಿ ಅಂತೇಳಿ ಬಜೆಟ್ನಲ್ಲಿ ಹೇಳಿದ್ರು, ಬರೀ ಬಾಯಿ ಮಾತಿಂದಲ್ಲ, ಬಜೆಟ್ನಲ್ಲಿ ಹೇಳಿದ್ರು. ಇವತ್ತಿನವರೆಗೂ ₹1 ಕೊಟ್ಟಿಲ್ಲ. 2 ವರ್ಷ ಆಯ್ತಾ ಬಂತು. ದಿಲ್ಲಿನಲ್ಲೇ ಹೋಗಿ ಇವನ್ನೆಲ್ಲ ಹೇಳಿದೆ, ಪ್ರತಿಭಟನೆ ಮಾಡೋದು. ಪಾರ್ಲಿಮೆಂಟ್ನಲ್ಲಿ ಅನೇಕ ಸಾರಿ ಪ್ರತಿಭಟನೆ ಮಾಡಿದ್ದಾರೆ, ನಮ್ಮ ರಾಜ್ಯಸಭೆಯಲ್ಲಿ ಮತ್ತು ಇದರಲ್ಲಿ ನಮ್ಮ MP ಗಳು. ಅವರು ಕಿವಿಗೆ ಹಾಕೊಳ್ಳೋದೇ ಇಲ್ಲ. ನಾನು ಒಂದು ಮೀಟಿಂಗ್ ಕರೆದಿದ್ದೆ, ನಿರ್ಮಲಾ ಸೀತಾರಾಮನ್ ಬಂದಿದ್ದರು. ಕೊಡ್ತೀವಿ ಅಂದರೆ ಇವತ್ತಿನವ್ರು ಕೊಡಲಿಲ್ಲ, ₹1 ಕೊಡಲಿಲ್ಲ, 1 ವರ್ಷ ಆಯಿತು ಬಂತು.